ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಲರ್ ವ್ಲಾಗ್. ಇವತ್ತು ಬಂದು ತುಂಬ ಕೆಲಸಗಳಿದೆ ಫ್ರೆಂಡ್ಸ್. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ದಿನಚರಿ ಬಂದು ಬಾಗಿಲನ್ನು ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ಕಿಚನ್ಗೆ ಬರೋದು. ಕಿಚನ್ಗೆ ಬಂದೆ, ಅಲ್ಲೇ 7 ಗಂಟೆ ಆಯಿತು. ಅಡ್ಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡೆ. ಆಲ್ಮೋಸ್ಟ್ ರೆಸಿಪಿ ನಿಮಗೆ ಗೊತ್ತೇ ಇರುತ್ತೆ, ಹಾಗಾಗಿ ನಾನು ಡೀಟೇಲಾಗಿ ಏನು ತೋರಿಸಿಲ್ಲ. ಮಗಳು 8 o'clock ಹೊರಟ್ಬಿಡ್ತಾಳೆ, ಹಾಗಾಗಿ ಅವಳಿಗೋಸ್ಕರ ಚಪಾತಿ ಮತ್ತು ಪಲ್ಯನ ರೆಡಿ ಮಾಡಿದೆ ಫ್ರೆಂಡ್ಸ್. ನಂತರ ಇವತ್ತು ತುಂಬ ಕೆಲಸಗಳಿದೆ ಫ್ರೆಂಡ್ಸ್. ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತೇಳಿ ಸಾಂಬಾರು ಕೂಡ ಜೊತೆಗೆ ಮಾಡಿಬಿಡೋಣ ಅಂತ ಅರವೆ ಸೊಪ್ಪಲ್ಲ ಹನಗೊನೆ ಸೊಪ್ಪಿನ ಬಸ್ಸಾರನ್ನು ಮಾಡೋಣ ಅಂದ್ಕೊಂಡೆ. ಹುಳಿಕಾಳು ಖಾಲಿ ಆಗಿತ್ತು, ಅದನ್ನು ಕೂಡ ಆರಿಸ್ಕೊಂಡು ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅದ್ರ ಜೊತೆಗೆ ನಾನು ಹಾಕ್ತಾಯಿದ್ದೀನಿ ಹುರುಳಿಕಾಳನ್ನು. ಇದನ್ನು ಮೊಳಕೆ ಕಟ್ಟಿ ಕೂಡ ಮಾಡ್ತಾರೆ, ನಾನು ಒಣ ಹುರುಳಿಕಾಳನ್ನೇ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ತೊಗರಿಬೇಳೆ, ಮನೆಯದೇ ಫ್ರೆಂಡ್ಸ್, ಮನೆ ಬೇಳೆನೇ, ತೊಗರಿಬೇಳೆನೇ ಕೂಡ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು ಸಲ ತೋರಿಸಿದ್ದೀನಿ ಅರವೆ ಸೊಪ್ಪಿನ ಬಸ್ಸಾರು ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಅಂತ. ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದರೆ ಅಲ್ಲೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಇವತ್ತು ತುಂಬ ಕೆಲಸಗಳಿದೆ. ಶ್ರಾವಣ ರೆಡಿ ಆಯಿತು ನೋಡಿ, ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಶ್ರಾವಣ ಬಂದಿದೆ, ನೆಕ್ಸ್ಟು ಆಷಾಢ ಮುಗಿತಿದ್ದಂಗೆ, ಹಾಗಾಗಿ ಮನೆ ಕ್ಲೀನಿಂಗು ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಬೇಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನನಗೆ ಸ್ವಲ್ಪ ಪ್ರಾಬ್ಲಮ್ಮು, ಶೀತ ಆಗಿಬಿಟ್ರೆ ತುಂಬ ಕೆಮ್ಮು ನೆಗಡಿ ಆಗಿಬಿಡುತ್ತೆ, ಮಲಗಿಬಿಡ್ತೀನಿ. ಹಾಗಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತೇ ಮಾಡ್ಕೋಬೇಕು, ಈ ಹಬ್ಬಕ್ಕೆ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ತಿಂಗಳಿಗೆ ಒಂದು ಸಲ, ನಾನು ಫ್ರೀ ಇದ್ದಾಗ, ನಾನು ಚೆನ್ನಾಗಿದ್ದಾಗ, ಆರಾಮ್ಸೆ ಅನಿಸ್ದಾಗ ನಾನು ಮಾಡ್ಕೊಂಡ್ಬಿಡ್ತೀನಿ. ಹಳ್ಳಿ ಕಡೆ ನಾವು ತೋಟದಲ್ಲಿರೋದ್ರಿಂದ, ನಮ್ಮದು ಇನ್ನೂ ಹಳೆ ಮನೆ ಆಗಿರೋದ್ರಿಂದ ತುಂಬ ಧೂಳು ಕಸ ಇದ್ದೇ ಇರುತ್ತೆ. ಹಾಗಾಗಿ ನಾನು ತಿಂಗಳಿಗೆ ಒಂದು ಸಲ, 20 ದಿನಕ್ಕೊಂದು ಸಲ ಹಿಂಗೆ ಫ್ರೀ ಆದಾಗ, ನಾನು ಚೆನ್ನಾಗಿದ್ದಾಗ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವತ್ತು ನನಗೆ ಡೇಟ್ ಕೂಡ ಬರ್ತಿದೆ, ಡೇಟ್ ಆದಮೇಲೆ ಮಾಡಬಾರ್ದು ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ಗಳು ಏನಿರ್ತವೆ, ಸಾಮಾನು ತುಂಬಿಕೊಳ್ಳೋ ಬಾಕ್ಸ್ಗಳು ಎಲ್ಲ ನಾನು ಇವತ್ತು ಡೀಪ್ ಕ್ಲೀನಿಂಗ್, ನನ್ನ ಕಿಚನ್ನು ಡೀಪ್ ಕ್ಲೀನಿಂಗು, ಮತ್ತು ಹಳ್ಳಿ ಕಡೆ ಯಾವ ರೀತಿ ಕಿಚನ್ ಇರುತ್ತೆ ಅನ್ನೋಕ್ಕೋಸ್ಕರ ನಾನು ಕಿಚನ್ ಕೂಡ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನನಗೆ ಸ್ವಲ್ಪ ನಿಟ್ಟೂರಲ್ಲೂ ಕೂಡ ಕೆಲಸ ಇದೆ ಫ್ರೆಂಡ್ಸ್. ಯಾಕೆ ಅಂದರೆ, ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಮಾಂಗಲ್ಯ ಸರ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಈಗ ಒಂದು ತಿಂಗಳಲ್ಲಿ ಕೂಡ ಅದೇ ರೀತಿ ಆಗಿತ್ತು. ನಾನು ಅದನ್ನು ಸರಿ ಮಾಡಿಸ್ಕೊಂಡು ಬಂದಿದ್ದೆ, ಮತ್ತು ತಿರ್ಗಾ ಅದು ಡ್ಯಾಮೇಜ್ ಆಗಿ ಇದಾಗ್ಬಿಟ್ಟಿದೆ. ನಂತರ ನಾನು ಅಲ್ಲಿಗೆ ಹೋಗಬೇಕು. ನಂತರ ಎಲ್ಲ ಬಾಕ್ಸ್ಗಳನ್ನೆಲ್ಲ ಹೊರಿಸ್ದೆ. ಮತ್ತು ಧನಿಯಾ ಪೌಡರ್ನ ಕೂಡ ನಾನು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ವಿ, ಅದನ್ನು ಕೂಡ ಎಲ್ಲ ಬಾಕ್ಸ್ಗಳನ್ನ ತೊಳೆದಿಟ್ಟಿದ್ನಲ್ಲ ಫ್ರೆಂಡ್ಸ್. ನೋಡಿ, ಇದಕ್ಕೋಸ್ಕರ ಕೂಡ ನಾನು ಬಾಕ್ಸ್ಗಳನ್ನ ತೊಳಿಬೇಕಾಗಿತ್ತು. ಧನಿಯಾ ಪೌಡರ್ನೆಲ್ಲ ಬಾಕ್ಸಿಗೆ ತುಂಬಿ, ನಂತರ ಡೈಲಿ ಯೂಸ್ ಮಾಡೋವಂಥ ಟಪ್ಪರ್ವೇರ್ ಬಾಕ್ಸ್ಗಳಿಗೆ, ಇದು ಡೈಲಿ ಯೂಸ್ ಅಂತ ಮಸಾಲೆ ಪೌಡರ್ಗಳು, ಟೀ ಕಾಫಿ ಪುಡಿ ಇಂಥವಕ್ಕೆಲ್ಲ ಅವು ಕೂಡ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಬಂದು ನಾನು ಬೂಸ್ಟ್ ಪೌಡರ್ದು ಫ್ರೆಂಡ್ಸ್, ಪೌಡರ್ದು ಡಬ್ಬ ಬರುತ್ತಲ್ಲ, ಅದನ್ನು ನಾನು ಎಸ್ತಲೇ ಅದಕ್ಕೆ ಎಲ್ಲ ನಾನು ಕಾಳು ಕಡ್ಡಿ ಎಲ್ಲ ತುಂಬ್ಕೊಂಡಿದ್ದೀನಿ, ವೇಸ್ಟ್ ಮಾಡಿಲ್ಲ. ನಾನು ನೋಡಿ ಈ ರೀತಿ ಎಲ್ಲ ನೀಟಾಗಿ ತುಂಬ್ಕೊಂಡಿದ್ದೀನಿ, ತೊಳೆದು. ಬೇಗ ಕೆಲಸ ಎಲ್ಲ 2 ಗಂಟೆ ಅಷ್ಟರೊಳಗೆ ಎಲ್ಲ ಆಗಿಬಿಟ್ರೆ ನಿಟ್ಟೂರಿಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದು ನಮ್ಮ ಹಳ್ಳಿ ಮನೆಯ ಕಿಚನ್ನು. ನಾವು ಒಲೆಯಲ್ಲಿ ಮಾಡೋದ್ರಿಂದ ತಪ್ಪಲೆಗಳನ್ನ ಯೂಸ್ ಮಾಡ್ತೀನಿ. ನಂತರ ಈ ಕಡೆ ಎಲ್ಲ ಸ್ಟೀಲ್ ಬಾಕ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಈಗಿನ ಕಾಲದಲ್ಲಿ ಸ್ಟೀಲ್ ಎಲ್ಲ ಕಡಿಮೆ, ಜಾರ್ಗಳು ಯೂಸ್ ಮಾಡ್ತಾರೆ, ಟಪ್ಪರ್ವೇರ್ ಬಾಕ್ಸ್ಗಳು, ಆಮೇಲೆ ಗ್ಲಾಸ್ ಜಾರ್ಸ್ಗಳು ಎಲ್ಲನೂ ಯೂಸ್ ಮಾಡ್ತಾರೆ. ನಾವು ಕಡಿಮೆ ಫ್ರೆಂಡ್ಸ್. ನೋಡಿ, ನಾವು ಫೈನಲಿ ನಿಟ್ಟೂರಿಗೆ ಹೊರಟ್ವಿ. ನಿಟ್ಟೂರಲ್ಲಿ ರೈಲ್ವೆ ಗೇಟು ಹಾಕಿತ್ತು, ಪುರದ ರೈಲ್ವೆ ಗೇಟು, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಕೊನೆಗೂ ಟ್ರೈನ್ ಬಂದೇ ಬಿಡ್ತು. ಯಾಕೆ ಅಂತ ನಿಟ್ಟೂರಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಫ್ರೆಂಡ್ಸ್, ಹೇಳಿದೆ ನಾನು ಮಾಂಗಲ್ಯ ಸರನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಡನ್ಲಿ ಈಗ ಬೇಡ ಅಂತ ಮಾಡ್ಕೊಂಡ್ವಿ. ಒಂದು ಬೆಳ್ಳಿದು ಕರಿಮಣಿ ಚೈನ್ ತೊಗೊಂಡು ಬರೋಣ ಅಂತ ಹೋದ್ವಿ, ಆದರೆ ಅಲ್ಲಿಂದ ನಾವು ಹೊಸ್ದಾಗಿ ಮಾಡಾಕ್ಬಿಟ್ಟು ಬಂದಿದ್ದೀವಿ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನೀವು ನಿಟ್ಟೂರಲ್ಲಿ ಒಡವೆನ ತೊಗೊಳ್ಳೋದಾದರೆ ಜೈ ಭವಾನಿ ಜ್ಯುವೆಲರಿ ಶಾಪ್ಗೆ ಒಂದು ಸಲ ವಿಸಿಟ್ ಕೊಡಿ. ತುಂಬ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ನಮಗೂ ಕೂಡ
ತುಂಬ ಇಷ್ಟ ಆಯಿತು. ಅಲ್ಲಿಂದ ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೇಲಿ ಸಂಜೆ ಆಗಿತ್ತು. ನನ್ನ ಮಗಳು ಜಾಮೂನ್ ಮಾಡಿಕೊಡಿ ಅಂತ ಕೇಳಿದ್ದು. ಅದಕ್ಕೊಂಥರ MTR ಗುಲಾಬ್ ಜಾಮೂನ್ ಮಿಕ್ಸ್ನ ತಂದು ಜಾಮೂನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೇಡಮ್.